ಆಹಾ ಎಷ್ಟ್ ಚೆನ್ನಾಗಿದೆ ರೋಡ್. ಹಾ ಸೆಕ್ರೆಟರಿ, ಎಸ್ ಸರ್. ಈ ಒಳ್ಳೆ ರೋಡ್ ಹಾಕಿರೋ ಕಾಂಟ್ರಾಕ್ಟರ್ ಯಾರು? ಮುನಿರತ್ನಂ ಸರ್. ಹಾ ಅವ್ರನ್ನ ಬಂದು ನೋಡಕ್ ಹೇಳಿ. ಓಕೆ ಸರ್. ಮೈ ಗಾಡ್, ರೀ ಈ ಕೆಟ್ಟ ರೋಡ್ ಹಾಕಿರೋ ಕಾಂಟ್ರಾಕ್ಟರ್ ಯಾರು? ಮಂಜೇಶ್ವರ್. ಅವ್ರನ್ನು ಬಂದು ನೋಡಕ್ ಹೇಳಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅಲ್ಲ ರೀ, ಆ ಮಲ್ಲೇಶ್ವರಂ ಒಳ್ಳೆ ರೋಡ್ ಹಾಕಿದ್ ಯಾರು? ನಾನೇ ಸರ್, ನಾನೇ. ನೀವು? ಹೌದು ಸರ್. ಆ ಚಾಮರಾಜಪೇಟೆ ಕಿತ್ತೋಗಿರೋ ರೋಡ್ ಹಾಕಿದ್ದು? ಸರ್ ಅದು ಮಳೆ ಬಂದು ಕೇಳದಷ್ಟೇ ಕ್ಯಾನ್ಸಲ್ ಮಾಡಿ. ಸರಿ ಸರ್. ಯಾರು ಹಾಕಿದ್ದು? ನೀವು? ನಾನೇ ಸರ್. ಚಿತ್ರದಲ್ಲಿ ಸಖತ್ ಇಷ್ಟಪಟ್ಟು ಈ ದೃಶ್ಯವನ್ನ ಒಪ್ಪಿ ಶೂಟ್ ಮಾಡಿದ್ದಾರೆ. ಆದ್ರೆ ಚಿತ್ರದ ಉದ್ದ ಜಾಸ್ತಿ ಆಯ್ತು ಅಂತ ಬಹುಶಃ ಇಲ್ಲಿ ಕತ್ತರಿ ಪ್ರಯೋಗ ಆದಂತಿದೆ. ಅದಕ್ಕೆ ಈ ಸೀನ್ ನಿಮ್ಗೆ ಚಿತ್ರದಲ್ಲಿ ನೋಡ್ಲಿಕ್ಕೆ ಸಿಗೋಲ್ಲ. ಪುಡಾರಿ ದೇವೋಭವ. ದೇವರಿದ್ದಂಗೆ ಪೊಲಿಟಿಷಿಯನ್ಸ್ ಅವ್ರು ದೊಡ್ಡ ಮನ್ಸ್ ಮಾಡಿ ನಿಮ್ಗೆ ರೋಡ್ ಕಾಂಟ್ರಾಕ್ಟ್ ಕೊಟ್ರೆ ಒಳ್ಳೊಳ್ಳೆ ರೋಡ್ ಹಾಕ್ಬಿಟ್ಟು ಅವ್ರ ಮನೆ ಕಳಿಸ್ಬೇಕು ಅಂತಿದ್ರೇನ್ರಿ? ಅಲ್ಲ ಸರ್, ನಾವು ಒಳ್ಳೆ ರೋಡ್ ಹಾಕ್ತೀರೇನ್ರಿ ನೀವು? ಏನ್ ಸರ್ ಒಳ್ಳೆ ರೋಡ್? ರಸ್ತೆ ಕಾಮಗಾರಿ ಮಾಡಿಸಿದ ಕಾಂಟ್ರಾಕ್ಟರ್ಗಳನ್ನ ಭೇಟಿ ಮಾಡೋ ಉಪ್ಪಿ ತಮ್ಮ ಹಳೆ ಶೈಲಿಯನ್ನ ಮೆರೀತಾರೆ. ಇಲ್ಲಿ ನೋಡಿ, ಉಪ್ಪಿ ವ್ಯಂಗ್ಯವಾಗಿ ತಮ್ಮದೇ ಶೈಲಿಯಲ್ಲಿ ಭ್ರಷ್ಟರನ್ನ ಹೇಗ್ ಜಾಡಿಸಿದ್ದಾರೆ. ನಮ್ಮ ಜನ ಸ್ಪೀಡ್ ಆಗಿ ಹೋಗಿ ಆಕ್ಸಿಡೆಂಟ್ ಆಗಿ ಜನ ಸತ್ತೋಗ್ಬಾರ್ದು, ಜನಸಂಖ್ಯೆ ಕಡಿಮೆ ಆಗಬಾರ್ದು ಅಂತಾನೆ ನೀವು ಕೆಟ್ಟ ರೋಡ್ ಹಾಕ್ಸ್ತಾ ಇರೋದು. ಇಲ್ಲ, ಹಾಗೇನಿಲ್ಲ ಸರ್. ಕರೆಕ್ಟ್ ಹೇಳಿ, ಯಾಕಂದ್ರೆ ನಾವು ಜನಸಂಖ್ಯೆಯಲ್ಲಿ ಚೈನಾನ ಓವರ್ಟೇಕ್ ಮಾಡಬೇಕು. ನಿಮ್ಮಂತ ಕಾಂಟ್ರಾಕ್ಟ್ ಇದ್ರೆ ಮಾತ್ರ ಇಲ್ಲ ಸರ್, ಇಲ್ಲ. ಕಿತ್ತೋಗಿರೋ ರೋಡ್ ಹಾಕ್ಬೇಕು. ಏನ್ ಹೇಳ್ತಿದ್ದೀರಾ ಸರ್? ಸೆಕ್ರೆಟರಿ, Yes, sir. ಇವ್ರನ್ನ ಕರ್ಕೊಂಡೋಗಿ ಸ್ವೀಟ್ ಬಾಕ್ಸ್ ಕೊಟ್ಟು ಗಿಫ್ಟ್ ಕೊಟ್ಟು ಗಾರ್ಲ್ಯಾಂಡ್ ಮಾಡಿ ಸನ್ಮಾನ ಮಾಡಿ ಕಳಿಸಿ. ಓಕೆ ಏನ್ ಸರ್ ನೀವು ಎಂತ